ನಮಸ್ಕಾರ ಕರ್ನಾಟಕ. ಕಾವೇರಿ ಕಿಚ್ಚು, ಕಾವೇರಿ ಕಿಚ್ಚು. ಎಸ್, ನಮ್ಮ ನಾಡು ನುಡಿ, ನಮ್ಮ ಜಲ, ನಮ್ಮ ಕಾವೇರಿ ನಮ್ಮದೇ. ಬಟ್ ಈ ಕಾವೇರಿ ಹೆಸರಿನಲ್ಲಿ ನಡೀತಾ ಇರುವಂಥ ರಾಜಕೀಯ ಇದೆಯಲ್ಲ, ನಾನು ಯಾಕೆ ರಾಜಕೀಯ ಅಂತ ಹೇಳ್ತೀನಿ ಅಂತಂದರೆ, ಈ ಕಾವೇರಿ ವಿಚಾರ ಇದೆಯಲ್ಲ, ನೀರು ಶೇರ್ ಮಾಡ್ಕೊಳೋಂಥ ವಿಚಾರ ಇವತ್ತು ನೆನೆಯೋದಲ್ಲ. 1892ರಲ್ಲಿ ಮೊದಲ ಬಾರಿಗೆ ಈ ಡಿಸ್ಪ್ಯೂಟನ್ನು ಮೈಸೂರು ಒಡೆಯರ್ ಅವರು ಮಡ್ರಾಸಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾರೆ, ಕಾವೇರಿ ಮತ್ತು ತಮಿಳುನಾಡಿನ ಮಧ್ಯೆ ಹಂಚಿಕೆ ಬಗ್ಗೆ. ತದನಂತರ 1924ರಲ್ಲಿ ಕಾವೇರಿ ವಿಚಾರವಾಗಿ ಅಂದಿನ ಬ್ರಿಟಿಷ್ ಅವರು 50 ವರ್ಷಗಳ ಅಗ್ರಿಮೆಂಟನ್ನು ಕಾವೇರಿ ಕರ್ನಾಟಕ ಮತ್ತು ಕಾವೇರಿ ತಮಿಳುನಾಡು ಬಗ್ಗೆ ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟು ಇದರ ರೀತಿಯಲ್ಲಿ ಇದನ್ನು ಬಳಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸ್ಟಾರ್ಟಿಂಗ್ ಆಗಿದ್ದು 1892ರಲ್ಲಿ ಕಾವೇರಿ ಕಿಚ್ಚಿನ ಬಗ್ಗೆ, ಕಾವೇರಿ ನೀರಿನ ಹಂಚಿಕೆ ಬಗ್ಗೆ ಮೊದಲ ಬಾರಿಗೆ ವಿಚಾರ ಬ್ರಿಟಿಷರ ಮುಂದೆ ಬರುತ್ತೆ. 1924ರಲ್ಲಿ 1924 ಆಲ್ಮೋಸ್ಟ್ 102 ವರ್ಷಗಳ ಹಿಂದೆ ಬ್ರಿಟಿಷ್ ಆಡಳಿತ ಈ ಕಾವೇರಿ ವಿಚಾರವಾಗಿ ಒಂದು ಅಗ್ರಿಮೆಂಟ್ ಮಾಡಿಕೊಡುತ್ತೆ ಕರ್ನಾಟಕ ಮತ್ತೆ ತಮಿಳುನಾಡಿಗೋಸ್ಕರ. ಅದನ್ನೇ ನಡೆಸ್ಕೊಂಡು ಬಂದಂತ 1974ರವರೆಗೂ ಈ ಅಗ್ರಿಮೆಂಟ್ ಇರುತ್ತೆ. 1974ರಲ್ಲಿ ಬ್ರಿಟಿಷರು ಮಾಡಿಕೊಟ್ಟಂತ ಅಗ್ರಿಮೆಂಟು ಎಕ್ಸ್ಪೈರಿ ಆಗುತ್ತೆ, ಸುಪ್ರೀಂ ಕೋರ್ಟ್ ಮೆಟ್ಲೆ ಇರುತ್ತೆ. ಅಲ್ಲಿನಿಂದ ಇಲ್ಲಿಯವರೆಗೂ ಈ ವಿಚಾರದಲ್ಲಿ ರಾಜಕೀಯ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಹೊರತು ಯಾರೂ ಇದನ್ನ ಬಗೆಹರಿಸುವ ಕೆಲಸಕ್ಕೆ. ಆಮೇಲೆ ಕಾವೇರಿ ವಿಚಾರ ಹೇಳ್ಕೊಂಡು ತಮಿಳುನಾಡಲ್ಲೂ ಕೂಡ ಸಾಕಷ್ಟು ರಾಜಕಾರಣಿಗಳು ರಾಜಕೀಯಕ್ಕೆ ಬಂದ್ರು, ಕರ್ನಾಟಕದಲ್ಲಿ ಸಾಕಷ್ಟು ಜನ ರಾಜಕೀಯಕ್ಕೆ ಬಂದ್ರು, ಸಂಘಟನೆಗಳು ಕಟ್ಟಿದ್ರು. ಬಟ್ ಒಂದು ವಿಚಾರ ಏನು ಅಂತಂದ್ರೆ, ಕಳೆದ 79 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಸಾಕಷ್ಟು ಬಾರಿ ಬಂದಿದೆ, ಈ ಕಾವೇರಿ ವಿಚಾರ ಸಾಲ್ವ್ ಆಗಿಲ್ಲ. ಕಳೆದ 12 ವರ್ಷದಲ್ಲಿ ಬಿಜೆಪಿಯವರು ಆಡಳಿತದಲ್ಲಿದ್ದಾರೆ, ಖಂಡಿತವಾಗಿ ಇದು ಕೂಡ ಸಾಲ್ವ್ ಆಗಿಲ್ಲ. ಇವತ್ತು ಪ್ರಧಾನಿ ಮೋದಿ ಅವರು ಅಲ್ಲಿ ಮೈಸೂರಿಗೆ ಬರ್ತಾ ಇದ್ದಾರೆ. ನಾವು ಪ್ರಧಾನಿ ಮೋದಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದ್ರೆ, ಬರೀ ನೀವು ಸುತ್ತಾಡಕ್ಕೆ ಅಲ್ಲಿ ನೋಡಕ್ಕೆ ಇಲ್ಲಿ ನೋಡಕ್ಕೆ ಬರೋದಲ್ಲ, ಸಮಸ್ಯೆಗಳನ್ನು ಸಹ ನೋಡಬೇಕು. ಒಂದ್ ರೌಂಡ್ ಸಾಧ್ಯವಾದ್ರೆ ಪ್ರಧಾನಿಯವರು ಅಲ್ಲಿನ KRS ಡ್ಯಾಮು ಮತ್ತೆ ಅಲ್ಲಿ ನಿಮ್ಮವರೇ ಅಶೋಕ ಎಲ್ಲ ಕೂತ್ಕೊಂಡು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯವ್ರಿಗೆ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೈತಿಕವಾಗಿ ನಿಮ್ಗೇನಾದ್ರೂ ನೈತಿಕತೆ ಇದೆಯಾ? ಕಾವೇರಿ ವಿಚಾರವಾಗಿ ಅಲ್ಲಿ ಹೋಗಿ ರೈತರು ಹೊಲದಲ್ಲಿ ಮಲ್ಕೊಳ್ಳೋದು, ರೈತರ ಜೊತೆ ಫೋಟೋ ತಕ್ಕೊಳ್ಳೋದು, ಖಂಡಿತವಾಗಿ ಈ ಕಾವೇರಿ ವಿಚಾರದಲ್ಲಿ ರಾಜಕೀಯ ತೂರಿಸ್ಕೊಂಡೆ ಇದುವರೆಗೂ ಈ ಕಾವೇರಿ ವಿಚಾರ ಸಾಲ್ವೇ ಆಗಿಲ್ಲ. ಸಾಲ್ವ್ ಮಾಡೋ ಅಂತ ಪ್ರಶ್ನೆ ಇಲ್ಲ. ಈ ಕಾವೇರಿ ವಿಚಾರ ಇಟ್ಕೊಂಡು ಬೆಂಕಿ ಹಚ್ಚಿರೋ ಕೆಲಸ, ಈ ಕಾವೇರಿ ವಿಚಾರ ಇಟ್ಕೊಂಡು ಬೆಳೆದಿರೋ ವಿಚಾರ. ಎಷ್ಟೋ ಪುಡಾರಿ ರಾಜಕಾರಣಿಗಳು ರಾಜಕೀಯವಾಗಿ ಬೆಳೆದು ನಿಂತರು, ಅದು ತಮಿಳುನಾಡಲ್ಲಾಗಿರ್ಬೋದು. ಆದರೆ ಇಲ್ಲಿವರೆಗೂ ಈ ಒಂದು ಕಾವೇರಿ ವಿಚಾರ 1892ನಲ್ಲಿ ಶುರುವಾಗಿದ್ದು, ಪ್ರೀ ಇಂಡಿಪೆಂಡೆಂಟ್ ಪೀರಿಯಡ್ ಅಲ್ಲಿ. ಇಲ್ಲಿವರೆಗೂ ಇದನ್ನ ಈ ಒಂದು ಬೆಂಕಿಯಲ್ಲಿ ಬಿಡಿ ಸೇದ್ಕೊಂಡ್ರವರು, ಈ ಒಂದು ಕಾವೇರಿ ಬೆಂಕಿಯಲ್ಲಿ ಬೆಚ್ಚಗೆ ತಮ್ಮ ಚಳಿಯನ್ನ ಹೋಗಲಾಡಿಸ್ಕೊಂಡವರು, ರಾಜಕೀಯವಾಗಿ ಬೆಳೆದು ನಿಂತ್ಕೊಂಡು ಮತ್ತೆ ಅದೇ ಸಮಸ್ಯೆನ ಅವರೇ ಇಲ್ಲಿವರೆಗೂ ಕಳೆದ 12 ವರ್ಷ ಬೇಕಾ? ಕಾಂಗ್ರೆಸ್ ಅವರು ಯೂಸ್ಲೆಸ್ ಅಂತ ಅನ್ಕೊಳ್ಳೋಣ, ಕಾಂಗ್ರೆಸ್ ಆಡಳಿತ. ಬಿಜೆಪಿ ಅವ್ರಿಗೆ ಕಳೆದ 12 ವರ್ಷದ ಮೋದಿ ಆಡಳಿತದಲ್ಲಿ ಕಾವೇರಿ ಡಿಸ್ಪ್ಯೂಟ್ ನ ರಿಸರ್ವ್ ಮಾಡಲ್ಲ. ಕಾವೇರಿ ಇದ್ರೇನೆ ರಾಜಕೀಯ ಮಾಡಕ್ಕಾಗೋದು. ಕಾವೇರಿ ಇಟ್ಕೊಂಡು ಅಲ್ಲ. ಬಿಜೆಪಿ ಅವ್ರಿಗೆ ಯಾವ ನೈತಿಕತೆ ಇದೆ ನಿಮ್ಗೆ? ಕಬ್ಬು ಬೆಳೆಗಾರರು ರೇಟ್ ಕೇಳಿದಾಗ ಬಚ್ಚಿಕೊಂಡಿದ್ದಂತ ಇದೇ ಬಿಜೆಪಿ ಅವರು ಇವತ್ತು ಮಂಡ್ಯದಲ್ಲಿ ರೈತರ ಜೊತೆ ಹೋಗಿ ಮಲ್ಕೊಂಡಿದ್ದಾರೆ. ನಾಚಿಕೆ ಆಗಲ್ಲ. ಇಡೀ ದೇಶದಲ್ಲಿ ಬಿಜೆಪಿಯನ್ನ ಈ ವಿದ್ಯಾರ್ಥಿಗಳು ನೀಟ್ ವಿರುದ್ಧವಾಗಿ ಛೀ ಅಂತ ಹೇಳಿದ ಮೇಲೂ ಸಹ ಯಾವ ನೈತಿಕತೆ? ಎಲ್ಲಿವರೆಗೂ ರಾಜಕಾರಣಿಗಳು ಈ ಒಂದು ಕಾವೇರಿಯನ್ನ ತಮ್ಮ ಬೆಳವಣಿಗೆಗೆ ಬೆಳೆಸ್ಕೊಳ್ತಾರೋ ಅಲ್ಲಿವರೆಗೂ ಈ ಒಂದು ಕಾವೇರಿ ವಿಚಾರ ರಿಸಾಲ್ವೇ ಆಗಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ರೈತರಿಗೆ ನೀರಿಲ್ಲ ಅಂತ. ಬಿಲ್ಡರ್ಗಳಿಗೆ ನೀರು ಯಾರು ಕೊಡ್ತಾ ಇದ್ದಾರೆ? ಬೆಂಗಳೂರಲ್ಲಿ ಇವತ್ತು ಕಾವೇರಿಯನ್ನ ಅತಿ ಹೆಚ್ಚಾಗಿ ಇದೇ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಬೆಳೆ ಇಡಬೇಡ ಅಂತ ಹೇಳುತ್ತೆ. ಅದೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಲ್ಡರ್ಗಳಿಗೆ ನೀರು ಬಳಸಬೇಡಿ, ಇವಾಗ ನಮಗೆ ಕ್ಷಾಮ ಇದೆ. ಬೆಂಗಳೂರಲ್ಲಿ ಒಂದು 10,000 ಬಿಲ್ಡರ್ಗಳು ಕಾವೇರಿ ನೀರನ್ನ ಬಳಕೆ ಮಾಡ್ತಾ ಇದ್ದಾರೆ. 1500 MLD ವಾಟರ್, 1500 ಮಿಲಿಯನ್ ಲೀಟರ್ ವಾಟರ್ ಬೆಂಗಳೂರಿಗೆ ಪಂಪ್ ಆಗುತ್ತೆ. ಅದರಲ್ಲಿ 500 ಮಿಲಿಯನ್ ಲೀಟರ್ಸ್ ಬರೀ ಲೀಕೇಜ್ ಅಂತ ತೋರಿಸ್ಕೊಂಡು ಬಿಲ್ಡರ್ಗಳಿಗೆ ಮಾಡ್ತಾರೆ.
ಬೆಂಗಳೂರಿಗೇನೋ ಕಾವೇರಿ ಬೇಕು, ಆದ್ರೆ ಬೆಂಗಳೂರಿನ ಕಾವೇರಿ ನೀರು ತಗೊಂಬಂದು ಬೆಂಗಳೂರಿನ ಸಂಪೂರ್ಣ ಗ್ರೌಂಡ್ ವಾಟರ್ ವಿಷಭರಿತವಾಗಿದೆ. ಕಾವೇರಿ ನೀರನ್ನ ಬಳಸ್ಕೊಂಡು ಸ್ಯಾನಿಟರಿ ಇಂಡಸ್ಟ್ರಿಯಲ್ ವೇಸ್ಟ್ಗಳನ್ನ, ವಿಷವನ್ನ, ಟಾಕ್ಸಿಕ್ ಅನ್ನ ಕೆರೆಗಳಿಗೆ ಬಿಡಲಾಗಿದೆ. ಆಮೇಲೆ ಬೆಂಗಳೂರು ಒಂದೇ ಅಲ್ಲ ಗ್ರೌಂಡ್ ವಾಟರ್ ವಿಷವಾಗಿರೋದು. ಇವನ್ನ ಕೋಲಾರ, ಚಿಕ್ಕಬಳ್ಳಾಪುರಕ್ಕೂ ಕೂಡ ಇದೇ ಸರ್ಕಾರಗಳು, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅವರು ಕೆಸಿ ವ್ಯಾಲಿ ಅಂತ ಮಾಡಿ ಅಲ್ಲಿನ ಗ್ರೌಂಡ್ ವಾಟರ್ ಸಹ ನಾಶ ಮಾಡಿಟ್ಟಿದ್ದಾರೆ. ಕಾವೇರಿ ಆಗಿರ್ಬೋದು, ಮೇಕೆದಾಟು ಆಗಿರ್ಬೋದು, ಇವತ್ತು ಕಾವೇರಿ ತಗೊಂಬಂದು ಇಲ್ಲಿದ್ದಂತ ಕೆರೆಗಳನ್ನೆಲ್ಲ 1250 ಕೆರೆಗಳನ್ನ ನುಂಗಾಕಿದ್ದಾರೆ. ರಾಜಕಾರಣಿಗಳು, ಅಧಿಕಾರಿಗಳು ಯಾರು ಕೇಳಲ್ಲ. ಕೆಂಪೇಗೌಡರು ಕಟ್ಟಿದಂತ 1450 ಕೆರೆಗಳಲ್ಲಿ 1250 ಕೆರೆಗಳನ್ನ ನುಂಗಿ ನೀರು ಕುಡಿದಿದ್ದಾರೆ. ಮಳೆ ಬಂದ್ರೆ ಇವತ್ತು ರಸ್ತೆಗಳು ಕೆರೆ ಆಗುತ್ತೆ. ಇವತ್ತು ಬೆಂಗಳೂರಲ್ಲಿ ಕುಡಿಯೋ ನೀರು ವಿಷ ಆಗಿದೆ. ಕಾವೇರಿ ನೀರು ತಗೊಂಬಂದು ಗ್ರೌಂಡ್ ವಾಟರ್ ಡರ್ಟಿ ಆಗಿದೆ. ನೀವು ಒಂದು ಒಳ್ಳೆ ನೀರು ಕುಡಿಬೇಕು ಅಂತಂದ್ರೆ ಕನಿಷ್ಠ 7 ರಿಂದ 15 ಲಕ್ಷ ರೂಪಾಯಿ ಬೆಲೆ ಬಾಳೋ ವಾಟರ್ ಫಿಲ್ಟರ್ನ ನಿಮ್ಮನ್ನ ಕೊಂಡ್ಕೊಂಡ್ರೆ ಆ ವಾಟರ್ ಫಿಲ್ಟರ್ ಅಲ್ಲಿ ಮಾತ್ರ ನಿಮಗೆ ಹಾನಿಕರವಾಗದಂತ ನೀರು ಬರುತ್ತೆ. ಬಿಟ್ರೆ ಇವತ್ತಿನ ನೀರು ಕುಡಿದ್ರೆ ಸ್ಪ್ಲೀನು, ಲಿವರು, ನಿಮಗೆ ತಲೆ ಕೂದಲು ರೋಗದು, ಕ್ಯಾನ್ಸರ್ ಎಲ್ಲ ಬೇಕಾದಂತ ಎಲ್ಲಾ ರೋಗಗಳು ಕೂಡ ಬರುತ್ತೆ. ಕಾವೇರಿ ಅನ್ನೋ ಹೆಸರಲ್ಲಿ ರಾಜಕೀಯ ಮಾಡಿಕೊಂಡು ಎಂದಿಗೂ 1892ರಲ್ಲಿ ಶುರುವಾದಂತ ಈ ಕಾವೇರಿ ಸಮಸ್ಯೆ ಹೆಚ್ಚು ಕಮ್ಮಿ ನಮ್ಗೆ 130-40 ವರ್ಷ ಆಯ್ತು, ಸಾಲ್ವ್ ಆಗಿಲ್ಲ. ಈ ರಾಜಕಾರಣಿಗಳು ಯಾವುದೇ ಕಾರಣಕ್ಕೂ ಸಾಲ್ವ್ ಮಾಡಲ್ಲ. ಯಾಕೆ ಅಂತಂದ್ರೆ ಕಾವೇರಿ ವಿಚಾರ ಇಟ್ಕೊಂಡು ನೋಡ್ರಿ, ರಾಜ್ಯ ಸರ್ಕಾರ ಹೇಳುತ್ತೆ ಏನೋ ರೈತರಿಗೆ ನೀರ್ ಕೊಡಲ್ಲ, ಬೆಳೆ ಹಿಡಿಬೇಡಿ ಅಂತ. ಆದ್ರೆ ಬೆಂಗಳೂರಿನ ಬಿಲ್ಡರ್ಗಳಿಗೆ, ಬೆಂಗಳೂರಲ್ಲಿ 10,000 ಬಿಲ್ಡರ್ಗಳು ನಾನ್ ಸ್ಟಾಪ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಎಲ್ಲಾ ಬಿಲ್ಡರ್ಗಳು ಬಳಸ್ತಾ ಇರೋದು ಕಾವೇರಿ ನೀರನ್ನ. ಇವತ್ತು ಮೇಕೆದಾಟು ತರ್ತಾ ಇರೋದು ಎಕ್ಸ್ಟೆನ್ಷನ್, ಬಿಡದಿ ಎಕ್ಸ್ಟೆನ್ಷನ್, ಆನೇಕಲ್ ಎಕ್ಸ್ಟೆನ್ಷನ್, ಚಿಕ್ಕಬಳ್ಳಾಪುರ ಎಕ್ಸ್ಟೆನ್ಷನ್, ಬಿಲ್ಡರ್ಗಳಿಗೋಸ್ಕರ ಇವರು ಮೇಕೆದಾಟು ಕಾವೇರಿನ ಬಳಸ್ತಾ ಇದ್ದಾರೆ ಹೊರತು ಕುಡಿಯೋ ನೀರು ಇವತ್ತಿಗೂ ಕೂಡ ಬರಗಾಲ ಇದೆ, ರೈತರಿಗೆ ಬರಗಾಲ ಇದೆ. ಈ ಒಂದು ನೀರಿನ ಬಳಕೆ ಒಂದು ಮಾಫಿಯಾಗಳು, ರಾಜಕೀಯ ಮಾಫಿಯಾಗಳು, ಅಧಿಕಾರಿಗಳ ಮಾಫಿಯಾಗಳು ಬಳಸ್ತಾ ಇದ್ದಾರೆ. ಕಾವೇರಿಯನ್ನ ನಾಡು ನುಡಿ ಅನ್ನೋ ವಿಚಾರದಲ್ಲಿ ಎತ್ತುಕಟ್ಟಲಾಗ್ತಾ ಇದೆ, ಕರೆಕ್ಟ್. ಆದ್ರೆ ಕಾವೇರಿಯನ್ನ ಬೆಂಗಳೂರಲ್ಲಿ ಬಳಸಿ ಅದನ್ನ ವಿಷ ಮಾಡಿ ಇವತ್ತು ಎಂಟೈರ್ ಬೆಂಗಳೂರಿನ ಕೆರೆ ಗ್ರೌಂಡ್ ವಾಟರ್ ವಿಷವಾಗಿದೆ. ಇವತ್ತು 10 ಲಕ್ಷ ರೂಪಾಯಿ ಕೊಟ್ಟು ನಿಮ್ಗೇನಾದ್ರೂ ವಾಟರ್ ಫಿಲ್ಟರ್ ಹಾಕೋಣಕ್ಕೆ ಕೆಪಾಸಿಟಿ ಇದ್ರೆ ಮಾತ್ರ ನೀವು ಕುಡಿತಾ ಇರೋಂತ ನೀರು ಇಲ್ಲ ಅಂತಂದ್ರೆ 100% ಅದರಲ್ಲಿ ಟಾಕ್ಸಿಕ್, ಇಂಥ ವಿಷ ಇಲ್ಲ. ಅಂತ ವಿಷಯನ 10 ಲಕ್ಷ ಕೊಟ್ಟು ವಾಟರ್ ಫಿಲ್ಟರ್ ಹಾಕೋಣ ಕೆಪಾಸಿಟಿ ಯಾರಿಗಿದೆ? ಮತ್ತೊಮ್ಮೆ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಬಿಸ್ನೆಸ್ ಮೆನ್ಗಳಿಗೆ, ಬಕೆಟ್ಗಳಿಗೆ. ಮಿಕ್ಕಿದ್ದು ನೀರು ಕುಡಿಯೋರೆಲ್ಲ ವಿಷ. ಅಂದ್ರೆ ನಮ್ಗೆ ನಾಡು ನುಡಿ ಹೆಸರಲ್ಲಿ ಕಾವೇರಿ ಹೆಸರಲ್ಲಿ ಹೋರಾಟ ಮಾಡೋರು ನಮ್ಗಳಿಗೆ ವಿಷದ ನೀರನ್ನ ಕುಡಿಸ್ತಾ ಇದಾರಲ್ಲ, ಇದು ತಪ್ಪಲ್ವಾ? ಅದೇ ವಿಷದ ನೀರನ್ನ ಕೋಲಾರ್ಗೆ, ಚಿಕ್ಕಬಳ್ಳಾಪುರಕ್ಕೆ ಬಿಡ್ತಾ ಇದ್ದೀರಲ್ಲ, ತಪ್ಪಲ್ವಾ? ಕಾವೇರಿ ಹೆಸರಲ್ಲಿ ಕಾವೇರಿ ನೀರನ್ನ ತಗೊಂಡ್ಬಂದು ಬಿಲ್ಡರ್ಗಳಿಗೆ ಬೆಂಗಳೂರಲ್ಲಿ ಮಾರ್ತಾ ಇದ್ದೀರಲ್ಲ, ಒಬ್ಬ ಬಿಲ್ಡರ್ ಕನ್ಸ್ಟ್ರಕ್ಷನ್ ನಿಲ್ಸಿಲ್ಲ. ಇಡೀ ದೇಶದಲ್ಲಿ ಬರಗಾಲ ಇದೆ. ಕಾರಣ ಏನ್ ಗೊತ್ತಾ? ಪಾಪಿ ರಾಜಕಾರಣಿಗಳು ಪಾಪವನ್ನು ಹೊತ್ತಂತ ಆಡಳಿತ ಮಾಡ್ತಾ ಇರೋದ್ರಿಂದ ಇವತ್ತು ಈ ಒಂದು ನೈಸರ್ಗಿಕ ಅಥವಾ ಈ ಒಂದು ಪರಿಸರ ನಮಗ್ ಕೊಡ್ತಾ ಇರುವಂತ ಒಂದು ಪರೀಕ್ಷೆ. ವಿ ಡೋಂಟ್ ನೋ ಇದನ್ನ ಎಲ್ಲಿ ತಗೊಂಡೋಗಿ ಇವರುಗಳು ಇಡ್ತಾರೆ, ಎಲ್ಲಿ ತಗೊಂಡೋಗಿ ನಿಮ್ಮನ್ನ ಬಿಡ್ತಾರೆ. ಇವತ್ತು ಕುಡಿತಾ ಇರುವಂತ ಬೆಂಗಳೂರಲ್ಲಿ ಕುಡಿತಾ ಇರುವಂತ 100% ಐ ಕ್ಯಾನ್ ಟೆಲ್ ಯು, ನೋ 100%. ಇಟ್ಸ್ ಅನ್ ಅಫಿಷಿಯಲ್ ರಿಪೋರ್ಟ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತೆ ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಅವರು ಕೊಟ್ಟಿರುವಂತ ರಿಪೋರ್ಟ್ಗಳನ್ನ ನೋಡಿದ್ರೆ ಖಂಡಿತವಾಗಿ ನೀವು 20,000, 30,000, 50,000 ವಾಟರ್ ಫಿಲ್ಟರ್ ಅಲ್ಲಿ ಈ ವಿಷ ಕ್ಲೀನ್ ಮಾಡಕ್ ಆಗಲ್ಲ. ಯು ಆರ್ ಓನ್ಲಿ ಡ್ರಿಂಕಿಂಗ್ ಪಾಯ್ಸನ್ ಭರಿತ ನೀರನ್ನ ನಾವು ಕುಡಿತಾ ಇದ್ದೀವಿ. ಸಂಪೂರ್ಣ ಅಸಿಡಿಕ್. ನಾನು ಸುಳ್ಳು ಹೇಳೋದಾಯ್ತು ಅಂತಂದ್ರೆ ನೀವು ಕುಡಿಯೋ ನೀರನ್ನ ನೀವೇ ಟೆಸ್ಟ್ ಮಾಡಿಸಿ, ಹಾರ್ಡ್ನೆಸ್ಗೆ, ಅಸಿಡಿಕ್ಗೆ ಸಂಪೂರ್ಣ. ಬಟ್ ಇವತ್ತು ಕೂಡ ಇಷ್ಟೆಲ್ಲ ಸಮಸ್ಯೆ ಇದ್ರು ಕೂಡ ಮಜಾ. ಈ ನೀರಿಗೆ 10 ಲಕ್ಷ 20 ಲಕ್ಷ ಕೊಟ್ಟು ವಾಟರ್ ಫಿಲ್ಟರ್ ಹಾಕೊಂಡು ಜೀವನ ಮಾಡ್ತಾ ನೀರು ಆರಾಮಾಗಿ ಕುಡಿತಾ ಇದ್ದಾರೆ. ಇವತ್ತು ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವ್ರಿಗೇನು ಸಮಸ್ಯೆ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ನಾವು ಕುಡಿತಾ ಇರೋಂತ ನೀರನ್ನ ವಿಷ ಮಾಡಿ ಆ ಕಾವೇರಿಯನ್ನ ಹೆಸರಲ್ಲಿ ಆ ಮಂಡ್ಯ ರೈತರಿಗೆ ನಾಚಿಕೆ ಆಗಲ್ವಾ? ಬಿಜೆಪಿ ಅವ್ರಿಗೆ ಯಾವ ಮುಖ ಇಟ್ಕೊಂಡು ರೈತರ ಹತ್ರ ಹೋಗಿ ಮಲ್ಕೊಂಡು ಫೋಟೋ ತೆಗೆಸ್ಕೊಂತೀರಾ? ನಾಚಿಕೆ ಇಲ್ವಲ್ಲ ನಿಮ್ಗೆ? ನಾಚಿಕೆ ಇಲ್ಲ. ಈ ಒಂದು ವಿಚಾರ
ಕಾಂಗ್ರೆಸ್ ಪೀರಿಯಡ್ ಅಲ್ಲೂ ಸಾಲ್ವ್ ಆಗಿಲ್ಲ, ಬಿಜೆಪಿ ಪೀರಿಯಡ್ ಅಲ್ಲೂ ಸಾಲ್ವ್ ಆಗಿಲ್ಲ, ಇನ್ ಮುಂದೆನೂ ಸಾಲ್ವ್ ಆಗಲ್ಲ. ಯಾಕೆ ಅಂತಂದ್ರೆ ಈ ಕಾವೇರಿ ವಿಚಾರ ಇಟ್ಕೊಂಡು ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೆ ರೆಡಿ ಇದಾರೆ ಹೊರತು ಅದು ತಮಿಳುನಾಡು ರಾಜಕಾರಣಿಗಳಾಗಿರ್ಬೋದು, ಪುಡಾರಿ ರಾಜಕಾರಣಿಗಳಾಗಿರ್ಬೋದು, ಅಥವಾ ಕರ್ನಾಟಕದಲ್ಲಿ ಕಾವೇರಿ ವಿಚಾರ ಇಟ್ಕೊಂಡು ಬೆಳೆದಂತ ಪುಡಾರಿ ರಾಜಕಾರಣಿಗಳಾಗಿರ್ಬೋದು, ಯಾರಿಗೂ ಕೂಡ ಈ ವಿಚಾರವನ್ನ ಕಾವೇರಿಯನ್ನ ಹೆಸರಲ್ಲಿ ಇವರು ನಡೆಸ್ತಾ ಇರೋಂಥ ಮಾಫಿಯಾಗಳು, ಬಿಲ್ಡರ್ಗಳಿಗೆ ಮಾರ್ತಾ ಇರೋಂಥ ನೀರು, ಆ ನೀರು ಕೊಳಕು ಮಾಡಿ ಬೆಂಗಳೂರಿನ ಉಳಿದಿರುವ 208 ಕೆರೆನಲ್ಲೂ ಕಕ್ಕಸಿದೆ, ಟಾಯ್ಲೆಟ್ ಇದೆ, ವಿಷ ಇದೆ. ನೀವು ಕುಡಿತಾ ಇರೋಂಥ ನೀರು ಟೆಸ್ಟ್ ಇಟ್, ಕಂಪ್ಲೀಟ್ಲಿ ಅಸಿಡಿಕ್, ಕಂಪ್ಲೀಟ್ಲಿ ಅದನ್ನ ಕುಡಿದ್ರೆ ಒಂದು 5 ವರ್ಷದಲ್ಲಿ ಲಿವರ್ ಡಮಾರ್, ಸ್ಪ್ಲೀನ್ ಡಮಾರ್, ನಿಮ್ಗೆ ಬರಬಾರ್ದು ರೋಗಗಳು ಬರ್ತದೆ, ತಲೆಯಲ್ಲಿ ಕೂದಲಿರಲ್ಲ, ಈ ರೀತಿಯ ಪರಿಸ್ಥಿತಿಗೆ ಇವರು ಮಾಡಿಟ್ಟಿದ್ದಾರೆ. ಬಟ್ ವಾಟ್ ಎವರ್ ಇಟ್ ಸೆಟ್ ಅಂಡ್ ಡನ್, ಕಾವೇರಿ ಕಿಚ್ಚು, ಕಾವೇರಿ ಎಸ್ ಇಟ್ ಡೆಫಿನೆಟ್ಲಿ ಬಿಲಾಂಗ್ಸ್ ಟು, ಇವತ್ತು ಅಲ್ಲಿ ಕೊಡಗಲ್ಲಿ ಇವರು ಕಾವೇರಿ ಅನ್ನೋ ಹೆಸರಲ್ಲಿ ಅಲ್ಲಿ ರಿಸಾರ್ಟ್ಗಳನ್ನ, ಮನೆಗಳನ್ನ ಮಾಡಿ ಅಲ್ಲಿನ ಎಂಟೈರ್ ಪರಿಸರವನ್ನ ನಾಶ ಮಾಡಿಟ್ಟಿದ್ದಾರೆ. ದ ಕ್ಯಾಚ್ಮೆಂಟ್ ಏರಿಯಾ ಕೊಡಗುನಲ್ಲಿ ಆ ಎಂಟೈರ್ ಕ್ಯಾಚ್ಮೆಂಟ್ ಏರಿಯಾನ ನಾಶ ಮಾಡಿ, ಅಭಿವೃದ್ಧಿಯನ್ನು ನಾಶ ಮಾಡಿ, ಇವತ್ತು ಅಲ್ಲಿ ಉಳಿದು ಬರ್ತಾ ಇರೋಂಥ ನೀರು. ಬರಗಾಲ ಯಾಕೆ ಬಂದಿದೆ ಇವತ್ತು? ಇಡೀ ದೇಶದಲ್ಲಿ ಬರಗಾಲ ಇದೆ. ಅಸ್ಸಾಮಲ್ಲಿ ಇಡೀ ಅಸ್ಸಾಮೇ ಕೊಚ್ಚೋಗಿದೆ. ಅಂದ್ರೆ ಮಳೆ ಬಿದ್ದರೆ ಕೊಚ್ಚಿ ಹೋಗುವಂತ. ಏನಕ್ಕೆ ಅಂತಂದ್ರೆ ಈ ದೇಶದ ರಾಜಕಾರಣಿಗಳು, ಈ ರಾಜ್ಯದ ರಾಜಕಾರಣಿಗಳ ಪಾಪಗಳು ನಮಗೆ ಪ್ರಕೃತಿ ರೂಪದಲ್ಲಿ ಕಾಣಿಸ್ತಾ ಇದೆ. ಇವತ್ತು ಕೂಡ ನೀವು ಯಾರು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಮುಂದೆ ಒಂದು ಸಮಯ ಕೂಡ ಸಿಗಲ್ಲ. ದಿಸ್ ಪೀಪಲ್ ಆರ್ ಓನ್ಲಿ ಡಿಸ್ಟ್ರಾಯಿಂಗ್ ದ ಎಂಟೈರ್, ಈ ಒಂದು ಎಕೋಸಿಸ್ಟಮ್ ಅನ್ನ ನಾಶ ಮಾಡಿದ್ದಾರೆ. ಈ ಒಂದು ನೀರನ್ನ ಹೆಸರಲ್ಲಿ ರಾಜಕೀಯ ಮಾಡಿದ್ದಾರೆ. ಯಾವತ್ತು ಬಗೆಹರಿಯದಂತ ಬ್ರಹ್ಮ ಗಂಟುಗಳನ್ನ ಈ ವಿಚಾರಗಳಲ್ಲಿ ಹಾಕಿಟ್ಟಿದ್ದಾರೆ. ನಮ್ಗೆ ಏನೋ ನಾಡು ನುಡಿಯನ್ನ ಹೆಸರಲ್ಲಿ ಎತ್ತುಕಟ್ಟಿ ನಮ್ಮ ಫ್ಯೂಚರ್ಗಳನ್ನ, ಇಲ್ಲಿನ ಪರಿಸರವನ್ನ ನಾಶ ಮಾಡಿಟ್ಟಿದ್ದಾರೆ. ಇದೇ ವಿಚಾರವನ್ನ ನಾವು ಕೇಳೋದು. ಬೆಂಗಳೂರಲ್ಲಿ ಇದ್ದಂತ 1250 ಕೆರೆಗಳನ್ನ ಮಾರ್ಕೊಂಡು ತಿಂದಂತೆ ಕಳೆದ 30 ವರ್ಷದಲ್ಲಿ ಮಾರ್ಕೊಂಡು ನುಂಗಿ ನೀರು ಕುಡಿದಿದ್ದಾರೆ. ರಾಜ್ಯದಲ್ಲಿ 11,000 ಕೆರೆಗಳು ನಾಶ ಆಗಿದೆ. ಎಕೋಸಿಸ್ಟಮ್ ಬಗ್ಗೆ ಇವ್ರಿಗೆ ಯಾರಿಗೂ, ಪರಿಸರದ ಬಗ್ಗೆ, ಎಕೋಸಿಸ್ಟಮ್ ಬಗ್ಗೆ, ನಾವು ಕುಡಿತಾ ಇರೋಂಥ ನೀರಿನ ಬಗ್ಗೆ. ಕಾವೇರಿ ನೀರು ಬೆಂಗಳೂರಿಗೆ, ಕಕ್ಕಸ್ ನೀರು ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ, ಬೆಂಗಳೂರಿನ ಎಂಟೈರ್ ಕುಡಿಯೋ ನೀರನ್ನ ಕಂಟಾಮಿನೇಟ್ ಮಾಡಿದ್ದಾರೆ. ಇವತ್ತು ನೀವು ಒಳ್ಳೆ ನೀರು ಬೇಕು ಅಂತಂದ್ರೆ, ಒಂದು ಫಿಲ್ಟರ್ ಹಾಕ್ಬೇಕು ಅಂತಂದ್ರೆ ಇವತ್ತು ಮಿನಿಮಮ್ ನಿಮ್ಗೆ 7ರಿಂದ 15 ಲಕ್ಷ ರೂಪಾಯಿ ಫಿಲ್ಟರ್ನ ನೀವೇನಾದ್ರೂ ಅಳವಡಿಸ್ಲಿಕ್ಕೆ ಶಕ್ತಿ ಇದ್ರೆ ದೆನ್ ಯು ಆರ್ ಡ್ರಿಂಕಿಂಗ್ ಎ ಗುಡ್ ವಾಟರ್. ಅಥವಾ ನೀವು ಕುಡಿತಾ ಇರೋದು ವಿಷಭರಿತ ನೀರು, ಸ್ಪ್ಲೀನ್ ಇರಲ್ಲ. ನಿಮ್ಮೊಬ್ಬರಿಗೆ ಅಂತಲ್ಲ, ಯಾರಿಗೆ 10 ಲಕ್ಷ ಕೊಟ್ಟು ಫಿಲ್ಟರ್ ಹಾಕುವಂತ ಕೆಪಾಸಿಟಿ ಯಾರಿಗಿದೆ? ರಾಜಕಾರಣಿಗಳಿಗಿದೆ, ಅಧಿಕಾರಿಗಳಿಗಿದೆ, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳಿಗಿದೆ, ಬಕೆಟ್ಗಳಿಗಿದೆ. ಬಿಟ್ರೆ ಸಾಮಾನ್ಯ ಜನರಿಗೆ 5 ಲಕ್ಷ 10 ಲಕ್ಷ ಕೊಟ್ಟು ಫಿಲ್ಟರ್ ಹಾಕ್ಲಿಕ್ಕೆ ಆಗಲ್ಲ. ಕಾವೇರಿ ಕಿಚ್ಚು ಅಂತ ಬರೆಯುವಂತ ಮಾಧ್ಯಮಗಳು ಈ ಕಾವೇರಿಯನ್ನ ತಗೊಂಬಂದು ಬೆಂಗಳೂರಲ್ಲಿ ನಾಶ ಮಾಡಿದ್ದಾರೆ. ನಮ್ಮ ಬೆಂಗಳೂರಿಗೆ ಮಳೆ ಬೇಕಾದಷ್ಟು ಮಳೆ ಬೀಳುತ್ತೆ. ಇವತ್ತು ಕೆರೆಗಳನ್ನ, ಅರಣ್ಯವನ್ನ ಬಿಲ್ಡಿಂಗ್ ಕಟ್ಟಿ ಇವತ್ತು ಎಂಟೈರ್ ಎಕೋಸಿಸ್ಟಮ್ ಅನ್ನ ನಾಶ ಮಾಡಿದ್ದಾರೆ. ಇಲ್ಲಿ ಬರೀ ಬದುಕಬಹುದು, ದುಡ್ಡು ಸಂಪಾದನೆ ಮಾಡಬಹುದೇ ಹೊರತು ಆರೋಗ್ಯ ಅನ್ನೋದು ಖಂಡಿತ ಇರಲ್ಲ. ದಿಸ್ ಇಸ್ ವಾಟ್ ದ ಫ್ಯಾಕ್ಟ್ ಇಸ್. ಒಂದಂತೂ ನಿಜ, ಎಲ್ಲಿವರೆಗೂ ನೀವು ಯಾರು ಎಚ್ಚೆತ್ಕೊಳ್ಳೋ ಈ ಪುಡಾರಿ ರಾಜಕಾರಣಿಗಳು, ಮಾಫಿಯಾ ರಾಜಕಾರಣ, ಯಾವುದೇ ಸಮಸ್ಯೆ ಈ ದೇಶದಲ್ಲಿ ಬಗೆಹರಿಯಲ್ಲ, ಇನ್ಕ್ಲೂಡಿಂಗ್ ಕಾವೇರಿ ಸಮಸ್ಯೆ. ಯಾಕೆ ಅಂತಂದ್ರೆ ಈ ವಿಚಾರಗಳನ್ನ ಇಟ್ಕೊಂಡು ತಮ್ಮ ರಾಜಕೀಯ ಬೇಳೆಗಳನ್ನ ಬಂದಂತ ವಿರೋಧ ಪಕ್ಷಗಳು, ಅಂದ್ರೆ ಕಾಂಗ್ರೆಸ್ ಸರಿಯಿಲ್ಲ ಅಂತ ಬಿಜೆಪಿಯವರು ಸರಿಯಿಲ್ಲ ಅಂತ ಕಾಂಗ್ರೆಸ್ ಅವರು, ಅಲ್ಟಿಮೇಟ್ ಆಗಿ ಈ ಸಮಸ್ಯೆಗಳು ಯಾವತ್ತೂ ಬಗೆಹರಿಯೋದೇ ಅಲ್ಲ. ಇವತ್ತು ಬೆಂಗಳೂರಿನ ಗ್ರೌಂಡ್ ವಾಟರ್ ಸಂಪೂರ್ಣವಾಗಿ ವಿಷವಾಗಿದೆ. ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್ ಹೇಳಿರುವಂತ ರಿಪೋರ್ಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಧ್ಯಯನ ಮಾಡಿರುವಂತ ರಿಪೋರ್ಟ್, ಗೂಗಲ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಾನು ಸುಳ್ಳು ಹೇಳೋ ಅಂತ ಅವಶ್ಯಕತೆ ಇಲ್ಲ. ಅಲ್ರಿ, ಕಾವೇರಿಯನ್ನ ತಂದು ಬೆಂಗಳೂರಿನ ಗ್ರೌಂಡ್ ವಾಟರ್ ವನ್ನ ವಿಷ ಮಾಡಿಟ್ಟಿರೋ ಅಂತ ಈ ಮಾಫಿಯಾ ರಾಜಕಾರಣಿಗಳು, ಈ BWSSBಗಳು, ಇಲ್ಲಿನ ಕೆರೆಗಳನ್ನ ನುಂಗಿರೋ ಅಂತ ಮಾಫಿಯಾ ಭ್ರಷ್ಟ ರಾಜಕಾರಣಿಗಳು, ಅಧಿಕಾರಿಗಳು ಇದಕ್ಕೆ ಉತ್ತರ ಏನ್ ಕೊಡ್ತಾರೆ ಅಂತ ಈ ಮೂಲಕ ಹೇಳುತ್ತಾ, ದಯಮಾಡಿ ಕಿಚ್ಚು ಅಂದಾಗ ಯೋಚನೆ ಮಾಡಿ. ಕಿಚ್ಚು ಇವರು ರಾಜಕೀಯ ಕಿಚ್ಚು ಅಷ್ಟೇ, ಹುಚ್ಚು ಇವರುಗಳಿಗೆ, ರಾಜಕಾರಣಿಗಳಿಗೆ ಅಧಿಕಾರಕ್ಕೆ ಬರಬೇಕು. ಹಾಗಾಗಿ ಅದು ತಮಿಳುನಾಡು ರಾಜಕೀಯ ಆಗಿರ್ಬೋದು, ಕರ್ನಾಟಕ ರಾಜಕಾರಣಿಗಳಾಗಿರ್ಬೋದು, ಬರೀ ಕಾವೇರಿಯನ್ನ ಬಗೆಹರಿಸಕ್ಕೆ ಇವ್ರು ಯಾರು ಬಳಸ್ಕೊಂಡೇ ಇಲ್ಲ. ಬಗೆಹರಿಸೋ ಅಂತ ಇವತ್ತು ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ. ವಿಶ್ವಗುರು ಅಂತ ಹೇಳೋ ಅಂತ ಪ್ರಧಾನಿ ಮೋದಿ ಅವ್ರಿಗೆ ಸಾಲ್ವ್ ಮಾಡ್ಬೋದಲ್ಲ, ಚಿಟಿಕೆ ಹೊಡೆಯೋದ್ರಲ್ಲಿ ಸಾಲ್ವ್ ಮಾಡಬಹುದು ಅಂತ ಹೇಳೋ ಅಂತ ಬಿಜೆಪಿಗರು ಹೇಳಬೇಕು. ಬರೀ ಅಲ್ಲಿ ಏರ್ಪೋರ್ಟ್ಗೆ ಬಂದು ಒಂದಷ್ಟು ಫೋಟೋ ಫೇಸ್ಗಳನ್ನ ಕೊಟ್ಟು ಡ್ಯಾಮೇಜ್ ಕಂಟ್ರೋಲ್ಗೋಸ್ಕರ ಫೋಸ್ ಕೊಟ್ಟು ಹೋಗೋ ಬದಲು ಪ್ರಧಾನಿಯವರು ನಿಜವಾಗ್ಲೂ KRS ಡ್ಯಾಮ್ ಅನ್ನ ಅಲ್ಲಿ ನೀವು ವಿಸಿಟ್ ಮಾಡಬೇಕು. ಮಂಡ್ಯದ ರೈತರು ಧರಣಿ ಕೂತಿದ್ದಾರೆ, ವಿಸಿಟ್ ಮಾಡಬೇಕು. ಸುಮ್ಮನೆ ಫೋಟೋ ಫೋಸ್ ಕೊಟ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳಕ್ಕೆ ಬಂದಿರೋ ಪ್ರಧಾನಿ ಅಂತ ನನಗನ್ಸುತ್ತೆ. ದಟ್ ಈಸ್ ವಾಟ್ ದ ಫ್ಯಾಕ್ಟ್ ವಿ ಫೀಲ್.
ವಾಟ್ ಎವರ್ ಇಟ್ ಸೆಟ್ ಅಂಡ್ ಡನ್. ಒಂದಂತೂ ನಿಜ, ಎಲ್ಲಿಯವರೆಗೂ ನೀವು ಗುಬೆ ಆಗ್ತಿರೋ ಅಲ್ಲಿವರೆಗೂ ಈ ರಾಜಕಾರಣಿಗಳು ಈ ವ್ಯವಸ್ಥೆ ನಿಮ್ಮನ್ನ ಗುಬೆ ಮಾಡ್ತಾನೆ ಇರುತ್ತೆ. ನಿಮ್ಮ ಬಾಯಿಗೆ, ನಿಮ್ಮ ಹೊಟ್ಟೆಗೆ, ನಿಮ್ಮ ಜೀವನಕ್ಕೆ ವಿಷ ಆಗ್ತಾ ಇರುತ್ತೆ. ನಿಮ್ಮ ಭವಿಷ್ಯವನ್ನು ಆಲ್ರೆಡಿ ನಾಶ ಮಾಡಿಟ್ಟಿದ್ದಾರೆ. ಇಡೀ ದೇಶದಲ್ಲಿ ಹೋರಾಟಗಳು ನಡೀತಾ ಇದೆ, ವಿದ್ಯಾರ್ಥಿಗಳ ಹೋರಾಟ ನಡೀತಾ ಇದೆ. ಇವರ ಬಿಜೆಪಿಯ ಆಡಳಿತ ಹಾಗಂತ ನಾನು ಕಾಂಗ್ರೆಸ್ ಏನು ಒಳ್ಳೇದು ಅಂತ ಹೇಳ್ತಾ ಇಲ್ಲ, ಕಾಂಗ್ರೆಸ್ಸು ಅಷ್ಟೇನೆ ಇವತ್ತಿನ ಸರ್ಕಾರಿ ಶಾಲೆಗಳನ್ನ ಪ್ರೈವೇಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ರಾಜ್ಯ ಸರ್ಕಾರವನ್ನು ಕೂತಿದೆ. ರೈತರಿಗೆ ನೀರು ಕೊಡಲ್ಲ. ಬೆಂಗಳೂರಿನ ಬಿಲ್ಡರ್ಗಳು ಯಾವುದೇ ಜಾತಿ, ಧರ್ಮ, ರಾಜ್ಯ ಅನ್ನೋದೇ ದುಡ್ಡು ಮಾಡ್ಕೊಂಡು ಜೀವನ ಇವತ್ತು ಕೂಡ ಕನ್ಸ್ಟ್ರಕ್ಷನ್ಸ್ ಬೆಂಗಳೂರಲ್ಲಿ ನಿಂತಿಲ್ಲ, ನಿಲ್ಲೋದಿಲ್ಲ. ಕಾರಣ ಯಾಕೆ ಅಂತಂದ್ರೆ ಈ ಒಂದು ಕನ್ಸ್ಟ್ರಕ್ಷನ್ ಮಾಫಿಯಾಗಳು ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ದುಡ್ಡು ಕೊಡ್ತಾರೆ. ರೈತರು ಏನು ಕೊಡ್ಲಿಕ್ಕಾಗಲ್ಲ, ಕುಡಿಯೋ ನೀರವರು ಏನು ಕೊಡಕ್ಕಾಗಲ್ಲ. ಈ ಸತ್ಯವನ್ನ ಹೇಳ್ಬೇಕನ್ನಿಸ್ತು, ಹೇಳಿದ್ದೀನಿ. ಮಿಕ್ಕಿದ್ದು ನಿಮಗೆ ಬಿಟ್ಟಂತ ವಿಚಾರ. ಧನ್ಯವಾದಗಳು.